ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಅಕ್ಷಯ ತೃತೀಯದ ದಿನದಂದು ಚಿನ್ನವಷ್ಟೇ ತಂದ್ರೆ ಅದೃಷ್ಟನ, ಅಥವಾ ನಾನು ಹೇಳ್ತಾ ಇರುವಂತ ಈ 5 ವಸ್ತುಗಳನ್ನ ನೀವೇನಾದ್ರೂ ಮನೆಗೆ ತಂದಿದ್ದೆ ಅಂತ ಆದ್ರೆ ಅಕ್ಷಯ ತೃತೀಯದ ದಿನದಂದೇ ಮಹಾಲಕ್ಷ್ಮಿ ಅನ್ನುವಂಥದ್ದು ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ. ಹಾಗಾದ್ರೆ ಆ 5 ವಸ್ತುಗಳು ಯಾವುವು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಕೂಡ ಬೀಳಬೇಕು ಅಂತ ಹೇಳಿದ್ರೆ ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಉಳ್ಳವರು ಚಿನ್ನವನ್ನು ಮತ್ತೊಂದನ್ನು ತಂದು ಪೂಜೆಗಳನ್ನು ಮಾಡ್ತಾರೆ. ಬಡವರಾಗಿರ್ಬೋದು, ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕೆಟ್ಟದಿರುವಂಥದ್ದಾಗಿರ್ಬೋದು, ಇಂಥ ಸಮಯದಲ್ಲಿ ಯಾವ ವಸ್ತುಗಳು, ಚಿನ್ನವಷ್ಟೇ ತಂದ್ರೆ ಅದೃಷ್ಟ ಸಿಗ್ತದ ಅಥವಾ ಫಲ ಸಿಗ್ತದ? ಹಾಗೇನಲ್ಲ. ನೀವು ತುಳಸಿ ಗಿಡವನ್ನ ತಂದ್ರೂ ಕೂಡ ಚಿನ್ನದಷ್ಟೇ ಪವಿತ್ರ. ಈ ಒಂದು ವಸ್ತುವನ್ನ ತಂದ್ರೂ ಕೂಡ ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಸಿಗ್ತದೆ. ಮತ್ತು ಅದರ ಜೊತೆಗೆ ಹಳದಿ ಸಾಸಿವೆ ಆಗಿರ್ಬೋದು, ಹಳದಿ ಕವಡೆಗಳಾಗಿರ್ಬೋದು, ಮತ್ತು ಮಣ್ಣಿನ ಮಡಿಕೆಗಳಾಗಿರ್ಬೋದು, ಇಂಥ ಕೆಲವೊಂದು ವಸ್ತುಗಳನ್ನ ತಂದಿದ್ದೆ ಅಂತ ಆದ್ರೆ, ಮತ್ತು ಕಲ್ಲುಪ್ಪು ಅಂತ ಹೇಳಿದ್ರೆ ಒಂದು ಸಂಪತ್ತಿನ ಸಂಕೇತ. ಈ 5 ವಸ್ತುಗಳನ್ನ ನೀವು ಅಕ್ಷಯ ತೃತೀಯದ ದಿನದಂದು ಮನೆಗೆ ತಂದಿದ್ದೆ ಅಂತ ಆದ್ರೆ ಚಿನ್ನವನ್ನ ತಂದಷ್ಟೇ ಶ್ರೇಷ್ಠ, ಚಿನ್ನವನ್ನ ತಂದಷ್ಟೇ ಒಂದು ಸುಖ, ಶಾಂತಿ, ನೆಮ್ಮದಿ, ಅದೃಷ್ಟದ ಫಲ ಅನ್ನುವಂಥದ್ದು ಅಕ್ಷಯ ತೃತೀಯದ ದಿನದಂದು ನಿಮಗೆ ಲಭಿಸ್ತದೆ. ಹಾಗಾದ್ರೆ ವೀಕ್ಷಕರ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ನಮಸ್ಕಾರ.